ಮಳೆ ಅವಾಂತರದಿಂದಾಗಿ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಒಂದು ಮಳೆ ಆದರೆ ಸಾಕು ಬೆಂಗಳೂರಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ. ಈಗ ಆ ಸಮಸ್ಯೆ ಮುಂದುವರಿತಾ ಇದೆ. ಮಳೆಯ ಪರಿಣಾಮದಿಂದಾಗಿ ಬೆಂಗಳೂರಿನ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮೆಜೆಸ್ಟಿಕ್, ಮೈಸೂರು ಬ್ಯಾಂಕ್ ಸರ್ಕಲ್, ಮಲ್ಲೇಶ್ವರ, ಮಾನ್ಯತಾ ಟೆಕ್ ಪಾರ್ಕ್, ಇನ್ನು ಜಯನಗರ, ವಿಲ್ಸನ್ ಗಾರ್ಡನ್, ಕಲ್ಯಾಣ ನಗರ, ಬಾಣಸವಾಡಿ ಸೇರಿದಂತೆ ಹಲವೆಡೆ ಈ ಸಮಸ್ಯೆ ಎದುರಾಗಿದೆ. ಟ್ರಾಫಿಕ್ ಜಾಮ್. ಕೆಲವೆಡೆ ರಸ್ತೆಯಲ್ಲಿ ನೀರು ಹಾಗೆ ನಿಂತಿದೆ, ಇದ್ದಕ್ಕಿದ್ದಾಗೆ ಮರಗಳು ಕೂಡ ಬಿದ್ದಿವೆ. ಸೊ ಕೆಂಪೇಗೌಡ ಏರ್ಪೋರ್ಟ್ ಕಡೆಗೆ ನಿಧಾನಗತಿಯ ಸಂಚಾರ ಕೂಡ ಆಗ್ತಾ ಇದೆ. ಸೊ ನಿನ್ನೆ ರಾತ್ರಿ ಆಗಿರುವಂಥ ಮಳೆಯಿಂದಾಗಿ ಈ ರೀತಿಯ ಸಮಸ್ಯೆ. ಇದು ಆರಂಭ. ಮಳೆ ಇನ್ನೂ ಶುರುವಾಗಿಲ್ಲ, ಇನ್ಮೇಲೆ ಶುರುವಾಗುತ್ತೆ. ಈ ತಿಂಗಳ ಕಳೆದರೆ ಮಳೆ ಶುರುವಾಗುತ್ತೆ. ಬಟ್ ಆರಂಭದಲ್ಲಿ ಈ ರೀತಿಯಾಗಿ ಸಮಸ್ಯೆ ಎದುರಾಗತ್ತೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತೇಳಿ. ಸೊ ಪ್ರಮುಖವಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ, ಮನೆ ಒಳಗೆ ನೀರು ನುಗ್ಗುತ್ತೆ, ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಆಗತ್ತೆ. ಇದು ಮನೆ ಒಳಗಡೆ ಆದರೆ ಹೊರಗಡೆ ಓಡಾಡೋಕ್ಕೂ ಕೂಡ ಆಗಲ್ಲ. ಈ ರೀತಿಯ ಸಮಸ್ಯೆ ಆಗಿದೆ ಬೆಂಗಳೂರಿನ ವಿವಿಧ ಕಡೆ. ನಿನ್ನೆ ಸಂಜೆ ಆಗಿರುವಂಥ ಮಳೆ, ಸಂಜೆ ಮತ್ತು ರಾತ್ರಿ ಮಳೆ ಆಗಿದೆ. ಸೊ ಹಲವೆಡೆ ಮರಗಳು ಇದ್ದಕ್ಕಿದ್ದಾಗೆ ಧರೆಗುಳಿದಿರುವಂಥದ್ದು. ಸೊ ಇನ್ನು ಕೆಲವೆಡೆ ನೀರು ಹಾಗೆ ನಿಂತಿರೋದ್ರಿಂದಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ. ಬೆಳಗ್ಗೆ ಎದ್ದ ತಕ್ಷಣ ಆಫೀಸಿಗೆ ಹೋಗಬೇಕಲ್ವಾ, ಅದು ಹಂಗೆ ಆಗ್ತಾ ಇಲ್ಲ.